ಸಂಪ್ರದಾಯಗಳು ರಕ್ತ ಸಂಬಂಧ ಎಂತೆಂತ ಮಕ್ಕಳು ಅಲ್ಲೇ ಹೆಣ ಬಿಟ್ಟು ಬಂದಿವಪ್ಪ ಈ ಮಾತನ್ನು ಕೇಳಿದೀನಿ. ರಕ್ತ ಸಂಬಂಧಿಕರು ಅಲ್ಲಿ ಹೋಗಿ 3 ಅಡಿ ಮಣ್ಣಾಕಕ್ಕಾಗಲ್ಲ. ಏನಾರ ಮಾಡೋಣ, ನೀನ್ 3 ಅಡಿ ಮಣ್ಣಾಕೋಣ, ನೀನ್ ಒಬ್ಬಾಕಿರಿ ಎಲ್ಲ ಹಾಕ್ತಂಗೆ ಅಂದ್ರು. ಸರ್ಕಾರಕ್ಕೆ ಕೈ ಮುಗಿದು ಮನವಿ ಮಾಡ್ತೀನಿ, ದಯಮಾಡಿ ಅವರ ಸಂಬಂಧಿಕರ ಕೈಗೆ ಒಂದು 10 ಕಿಟ್ ಕೊಟ್ಟು, 10 ಕಿಟ್ಟು ಏನೆಲ್ಲ ಮುಚ್ಕೊಂಡಿರ್ತಾರಲ್ಲ ಅದು ಕೊಟ್ಟು ಅವ್ರ ಕೈಗೆ ಹಣ ಕೊಡಿ. ಈಗ ತಗೊಂಡತ್ರ 5, ಈಗ 5 ಮಾಡ್ಯಾರ, 10 ಕೊಡಿ. ಅಲ್ಲಿ 5 ಜನ ನಾನು ಹೋಗ್ಬೇಕು ಅಂತ ಹೊಡೆದಾಟಕ್ಕೆ ನಿಂತ್ಕೋತಾರೆ. ಅಲ್ಲಿ ಸಿಕ್ಕಲ್ಲ, ಸಿಕ್ಕಿದ್ರೆ ಅವನು ತಗೊಂಡು ಹಾಕ್ಕೊಂಡ್ ಬರ್ತಾರೆ. ನಾವೆಲ್ಲೆಲ್ಲ ತಂದು ಒಂದು 10 ಕೊಟ್ಟು ಈ ಭಾರಿ ಹಣ್ಣುಗಳು ಬರ್ತಾವಲ್ಲ ಅವಕ್ಕೆಲ್ಲ ಹೆಂಗೆ ಅಂದ್ರೆ ಸ್ವಂತ ರಕ್ತ ಸಂಬಂಧಿಕರು ಅಲ್ಲಿ ಹೋಗಿ 3 ಅಡಿ ಮಣ್ಣಾಕಕ್ಕಾಗಲ್ಲ. ನನಗೆ ಒಬ್ಬ ನಮ್ ಕೌನ್ಸಿಲರ್ ಇನ್ನೂ ಒಳಕ್ ಹೋಗಿರಲ್ಲ, ಪಾಪ ಗೆದ್ದ 2 ವರ್ಷ ಆಯ್ತು, ಹೋಗೇ ಇಲ್ಲ ಅದ್ರೊಳಿಕೆ ಪುರಸಭೆ ನಗರಸಭೆ ಒಳಿಕೆ. ಅವನ್ ಸತ್ತೋದ, ರಾಮು ಅಂತ ಒಬ್ಬ ಮುಖಂಡ, ದಲಿತ ಮುಖಂಡ. ಅವನ್ ಸತ್ತೋದಾಗ ಅವನ ಹೆಣನ ಏನೇನೋ ಕಷ್ಟಪಟ್ಕೊಂಡ್ ತಂದೆ ಅವ್ರ ಅರಸಿಕೆರಿಗೆ. ಆದ್ರೆ ಅದು ಕ್ರಿಮೇಷನ್ ಮಾಡಕ್ ಹೋದಾಗ ಅವರ ತಾಯಿ ಬಂದು, ಅವನ ಹೆಂಡತಿ ಬಂದು, ಅಣ್ಣ 3 ಅಡಿ ಮಣ್ಣಾಕೋಣ ಅಂತ ಹೇಳಿ ಕೈ ಮುಗಿದ್ಲು ನನಗೆ. ಏನಾರ ಮಾಡೋಣ, ನೀನ್ 3 ಅಡಿ ಮಣ್ಣಾಕೋಣ, ನೀನ್ ಒಬ್ಬಾಕಿರಿ ಎಲ್ಲ ಹಾಕ್ತಂಗೆ ಅಂದ್ರು. ಏನ್ ಮಾಡ್ಬೇಕು ನಾನು? ಆ ಕಿಟ್ ಇಸ್ಕೊಂಡು ನಾನು ಹಾಕೊಂಡು ಹೋಗಿ ಮಣ್ಣು ಹಾಕಿ ಬಂದೆ. ಆದ್ರೆ ಈ ಸಂಪ್ರದಾಯಗಳು ರಕ್ತ ಸಂಬಂಧ ಎಂತೆಂತ ಮಕ್ಕಳು ಅಲ್ಲೇ ಹೆಣ ಬಿಟ್ಟು ಬಂದಿವಪ್ಪ ಈ ಮಾತನ್ನು ಕೇಳಿದೀನಿ. ಅದಕ್ಕೋಸ್ಕರ ಅವ್ರ ಹೆಣನ ಅವ್ರಿಗೆ ಕೊಡಿ, ಅವ್ರು ಹೆಂಗನ ಮಾಡ್ಕೊತಾರೆ, ಅದರಿಂದ ಏನು ಆಗೋದಿಲ್ಲ. ಅದನ್ನ ಕಿಟ್ಗಳನ್ನ ಕೇಳಿ ಕಿಟ್ ಧರಿಸಿ ಅದ್ರೊಳಗೆ ಹೋಗಿ ಕ್ರಿಮಿನೇಷನ್ ಮಾಡುವಂತ ಒಂದು ಸಲಹೆನ ಅಲ್ಲಿ ಜನ ಮಾತಾಡ್ಕೊಳ್ಳೋದನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಿ